ಮಾವಿನಕಾಯಿ ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅನ್ನ, ತುರಿದಿರೋ ಮಾವಿನಕಾಯಿ, ಒಗ್ಗರಣೆಗೆ ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಅರಿಶಿನದ ಪುಡಿ, ಉಪ್ಪು, ಇಂಗು, ಕೊತ್ತಂಬರಿ, ಕರಿಬೇವು, ಒಗ್ಗರಣೆಗೆ ಎಣ್ಣೆ, ಇದು ಮೆಂತ್ಯ ಪುಡಿ ಹುರಿದುಬಿಟ್ಟು ಹಾಗೆ ಡ್ರೈಯಾಗಿ ಹುರಿದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೈಗೆ ಒಳ್ಳೆಯದು, ಒಳ್ಳೆ ಅನ್ನ ಗಮ್ಮಂತ ಇರುತ್ತೆ. ಪ್ಯಾನಲ್ಲಿ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಹಾಕ್ತೀನಿ ಫಸ್ಟು. ಸಾಸಿವೆ ಚೆನ್ನಾಗಿ ಸಿಗಬೇಕು, ಆಗಲೇ ಗಮ್ಮಂತ ವಾಸನೆ ಇರುತ್ತೆ. ಕಡಲೆಬೀಜ, ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ಸಿಮ್ಮಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿ ಗರಿ ಗರಿ ಇರುತ್ತೆ. ಕಡಲೆಬೇಳೆ ಹಾಕ್ತೀನಿ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಮೆಣಸಿನ್ಕಾಯಿ ಮಧ್ಯೆ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀವಿ. ಅದು ಹುರಿದ ಮೇಲೆ ಆ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಖಾರ ಕಡಿಮೆ ಇರುತ್ತೆ. ಖಾರ ಬೇಕು ಅಂದರೆ ಮಂಚ್ಕೊಳ್ಬೋದು, ಹಾಗೆ ಬಿಸಾಕೋದಿಲ್ಲ. ಮಾವಿನಕಾಯಿ ಹುಳಿ ಎಲ್ಲ ಸೇರಿ ಚೆನ್ನಾಗಿರುತ್ತೆ. ಕರಿಬೇವು, ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಮಾವಿನಕಾಯಿ ತುರಿದ್ಬಿಟ್ಟು ಹಾಕಿದ್ರೆ ಒಂದು 7-8 ಗಂಟೆ ಟೈಮಲ್ಲಿ ಚೆನ್ನಾಗಿರುತ್ತೆ. ಹಾಗೆ ಹುರಿದ ಹಾಕಿದ್ರೆ ಬೇಗನೆ ಕೆಟ್ಟೋಗುತ್ತೆ. ಸ್ವಲ್ಪ ಬಿಸಿ ಮಾಡೋದಷ್ಟೇ, ತುಂಬ ಇಲ್ಲ. ಅರಿಶಿನ, ಮೆಂತ್ಯ ಪುಡಿ, ಕೊತ್ತಂಬರಿ ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಮೇಲೆ ಹಾಕ್ತೀನಿ. ಒಗ್ಗರಣೆಯಲ್ಲಿ ಹಾಕಿದ್ರೆ ಗಮ್ಮಂತಿರುತ್ತೆ ಅನ್ನ ಎಲ್ಲ. ಮೇಲೆ ಹಾಕಿದ್ರೆ ಸುಮ್ಮನೆ ಅಲಂಕಾರ ಅಷ್ಟೇ. ಒಂದೇ ಒಂದು ಚಿಟಿಕೆ ಇಂಗು, ಇವಾಗ ಸ್ಟವ್ ಆಫ್ ಮಾಡಿ ಅನ್ನ ಹಾಕ್ತೀನಿ. ಆಯಿತು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿದ್ರೆ ಮಾವಿನಕಾಯನ್ನ ಚೆನ್ನಾಗಿದೆಯಾ? ಮಾಡಿ ನೋಡಿ, ತಿಂದು ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.